ಹಾಯ್ ಹಲೋ ನಮಸ್ಕಾರ ಒಂದು ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಈ ಬಾರಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ಬುಧವಾರ ಅಥವಾ ಗುರುವಾರ ವಿಸ್ತರಣೆ ಆಗುವಂಥ ಸಚಿವ ಸಂಪುಟದಲ್ಲಿ ಎಸ್ ಮಲ್ಲಿಕಾರ್ಜುನ್ ಮಂತ್ರಿಗಿರಿಯನ್ನು ಅಲಂಕರಿಸಲಿದ್ದಾರೆ. ಈ ಬಾರಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಹೊಸ ಪೋರ್ಟ್ಫೋಲಿಯೋ ಸಿಗ್ತಾ ಇದೆ. ಅದ್ರ ಬಗ್ಗೆ ಒಂದು ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈ ಬಾರಿ ಮಂತ್ರಿಗಿರಿಯ ಕಿಕ್ ಸಿಗಲಿದೆ. ಅರ್ಥಾತ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈ ಬಾರಿ ಅಬಕಾರಿ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಬಹುತೇಕ ಇದೆ. ಈಗಾಗಲೇ ಬಂದಿರುವಂಥ ಒಂದಷ್ಟು ಲೀಸ್ಟ್ ಏನಿದೆ ಆ ಲೀಸ್ಟ್ನ ಪ್ರಕಾರ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅಬಕಾರಿ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. 99% ಈಗಾಗಲೇ ಅದು ಕನ್ಫರ್ಮ್ ಕೂಡ ಆಗಿದೆ. ನಾಳೆ ಅಥವಾ ನಾಡಿದ್ದು ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತೇಳಿ ಅಂದಾಜಿಸಲಾಗಿದೆ. ಆ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಅಬಕಾರಿ ಸಚಿವರಾಗಿ ಒಂದು ಅಧಿಕಾರವನ್ನು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ಎಸ್ ಮಲ್ಲಿಕಾರ್ಜುನ 4ನೇ ಅವಧಿಗೆ ಸಚಿವರಾಗಿ ಪದಗ್ರಹಣವನ್ನು ಮಾಡ್ತಾರೆ. ಈ ಹಿಂದೆ ಕೂಡ 1999ರಲ್ಲಿ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಒಂದು ಸಚಿವರಾಗಿದ್ದರು. ಅದನಂತರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ 2 ಬಾರಿ ಸಚಿವರಾಗಿದ್ದರು. ಈಗ ಡಿ ಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಮಂತ್ರಿಗಿರಿ ಸಿಗುತ್ತಿದೆ. ಮಂತ್ರಿಮಂಡಲದಲ್ಲಿ ಅವರ ಸ್ಥಾನವನ್ನು ಉಳಿಸ್ಕೊಳ್ತಾ ಇದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಸಾಕಷ್ಟು ಪೈಪೋಟಿ ಇತ್ತು ದಾವಣಗೆರೆಯಲ್ಲಿ ಸಚಿವಗಿರಿಗೋಸ್ಕರ ಮಂತ್ರಿಗಿರಿಗೋಸ್ಕರ ಸಾಕಷ್ಟು ಪೈಪೋಟಿ ಇತ್ತು. ಹೊನ್ನಳಿಯ ಡಿ ಶಾಂತನಗೌಡರು, ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಮತ್ತು ಎಸ್ ಮಲ್ಲಿಕಾರ್ಜುನ್ 3 ಹೆಸರು ಕೂಡ ಓಡಾಡ್ತಾ ಇತ್ತು. ಇತ್ತೀಚೆಗೆ ಹೊನ್ನಳಿಯಲ್ಲಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲನ್ನು ಮಾಡ್ತಾ ಇದ್ರು. ಬಹುತೇಕ ಡಿ ಶಾಂತನಗೌಡರಿಗೆ ಸಚಿವಗಿರಿ ಫಿಕ್ಸ್ ಆಗುತ್ತೆ, ಅವರಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಕನ್ಫರ್ಮ್ ಅನ್ನೋ ಒಂದು ಮಟ್ಟಿಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ರು. ಆದರೆ ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಎಸ್ ಮಲ್ಲಿಕಾರ್ಜುನ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಸಚಿವರಾಗಿ ನಾಳೆ ಅಥವಾ ನಾಡಿದ್ದು ಅರ್ಥಾತ್ ಬುಧವಾರ ಅಥವಾ ಗುರುವಾರದ ಒಳಗಡೆ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಈಗಾಗಲೇ CM ಕಚೇರಿಯಿಂದ ರಾಜ್ಯಪಾಲರ ಭವನಕ್ಕೆ ಒಂದು ಮೌಖಿಕವಾಗಿ ಸಂದೇಶ ರವಾನೆ ಆಗಿರುವಂಥದ್ದು. ನಾಳೆ ಅಥವಾ ನಾಡಿದ್ದು ಅಂದರೆ ಬುಧವಾರ ಅಥವಾ ಗುರುವಾರ ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಹೊಸ ಸಚಿವರು. ಹೊಸ ಸಚಿವರ ಪಟ್ಟಿಯನ್ನು ಕೂಡ ನಾವು ರಾಜಭವನಕ್ಕೆ ಕೊಡ್ತೀವಿ ಅಂತೇಳಿ ಆ ಹೊಸ ಸಚಿವರ ಪಟ್ಟಿ ಏನಿದೆ ಆ ಹೊಸ ಸಚಿವರ ಪಟ್ಟಿಯಲ್ಲಿ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನರ ಹೆಸರು ಅಂತಿಮವಾಗಿದೆ. ಸಾಕಷ್ಟು ಜನ ಈ ಬಾರಿ ಶಿವಗಂಗಾ ಬಸವರಾಜ್ ಅವರಿಗೆ ಸಚಿವಗಿರಿ ಸಿಗಬಹುದು ಅಂತೇಳಿ ಲೆಕ್ಕಾಚಾರವನ್ನು ಹಾಕಿದ್ರು. ರೀಸನ್ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಅಭಿಮಾನಿ. ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಲಿಕ್ಕೆ ಇದ್ದಂಥ ಟೀಮ್ನ ಒನ್ ಆಫ್ ದಿ ಮೇಜರ್ ರೋಲನ್ನು ತೆಗೆದುಕೊಂಡವರು ಶಿವಗಂಗಾ ಬಸವರಾಜ್. ಹಾಗಾಗಿ ಈ ಬಾರಿ ತಮ್ಮ ಶಿಷ್ಯನಿಗೆ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅಂತೇಳಿ ಚನ್ನಗಿರಿ ತಾಲೂಕಿನ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅದೆಲ್ಲವನ್ನು ಮೀರಿ ಎಸ್ ಮಲ್ಲಿಕಾರ್ಜುನ್ ಅವರ ಅನುಭವ ಹಾಗೂ ಅವರ ತಂದೆಯ ರಾಜಕೀಯ ಹಿರಿತನ, ಕುಟುಂಬ ಮತ್ತು ಜಾತಿಯನ್ನು ನೋಡಿ, ಆ ಪ್ರಾಬಲ್ಯವನ್ನು ನೋಡಿ ಈ ಬಾರಿ ಮತ್ತೆ ಎಸ್ ಫ್ಯಾಮಿಲಿಗೆ ಮಂತ್ರಿಗಿರಿ ಸಿಕ್ಕಿರುವಂಥದ್ದು. ನಾಳೆ ಅಥವಾ ನಾಡಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಮಂತ್ರಿಗಿರಿ ಘೋಷಣೆ ಆಗುತ್ತೆ. ಈಗಿರುವಂಥ ಮಾಹಿತಿ ಪ್ರಕಾರ ಮಂತ್ರಿಗಿರಿ ಕಿಕ್ ಅಂದರೆ ಅಬಕಾರಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆ ಬಹುತೇಕ ಇದೆ. ಇದಾಗಿತ್ತು ಒಂದು ಕಾಲ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವಿಶ್ಲೇಷಣೆ. ಮತ್ತೊಂದು ಪೊಲಿಟಿಕಲ್ ವಿಶ್ಲೇಷಣೆ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.